ಸರ್ಕಾರಿ ರಜೆ ಆದರೂ ಕೂಡ ಜಿಲ್ಲೆಯ ಅಭಿಮಾನದಿಂದ ನಮ್ಮ ನೆಚ್ಚಿನ ಮಾಜಿ ಸಂಸದರ ಅಣತಿಯ ಮೇರೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯನ್ನು ಕರೆದಿದ್ದಾರೆ. DC ಆಫೀಸಲ್ಲಿ ಬಹಳ ಸೀರಿಯಸ್ ಮೀಟಿಂಗ್ ಇದೆ. ಆದರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಭಿವೃದ್ಧಿ ದೃಷ್ಟಿಯಿಂದ ಸಭೆ ಕರೆದಿದ್ದಾರೆ. ಆ ಸಭೆ ಬಹಳ ಪ್ರಮುಖವಾಗಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆ DC ಆಫೀಸ್ನಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. PWD ಈ ಥರ ಇಲಾಖೆ ಅಧಿಕಾರಿಗಳು ಅಲ್ಲಿ ಚರ್ಚೆ ಮಾಡಬೇಕು. ಆದರೂ ಕೂಡ ಇವತ್ತು ಏನು ಚನ್ನಪಟ್ಟಣದ ದೊಡ್ಡ ಬಡಾವಣೆ, ಈ ರಾಮನಗರ ಎಡ ಬಡಾವಣೆ ಸೇರಿದ್ಕಿಂತ ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಬಡಾವಣೆ. ಅದಕ್ಕೆ ಇವತ್ತು ಕಾಯಕಲ್ಪ ಕೊಟ್ಟು ಕಾರ್ಯಕ್ರಮ ಮಾಡಿ ಟೆಂಡರ್ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿ ಕೆಲಸನೂ ಕೂಡ ಪ್ರಾರಂಭ ಆಗುತ್ತೆ ಬೇಗ. ಹಾಗಾಗಿ ಈ ಒಂದು ಸಭೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರು ಸ್ನೇಹಿತರಾದಂಥ DK ಸುರೇಶ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಾಲಕೃಷ್ಣರವರೇ, ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು, ನಾವೆಲ್ಲ ಯಾರಿಗಾರವೇ ಸ್ವಲ್ಪ ಹೆದರ್ಕತೀವಿ ಅಂದರೆ ಇಕ್ಬಾಲ್ ಹುಸೇನ್ ಅವ್ರಿಗೆ ಹೆದರ್ಕೋತೀವಿ. ಹಂಗಂತ ನಾವೆಲ್ಲ ಮಾತಾಡ್ಕೊತಾ ಇರ್ತೀವಿ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ವೋಟ್ ಬ್ಯಾಂಕ್ ಅದಲ್ಲ ಗುರು. ಮತ್ತೆ ರವಿ ಅವರೇ, ರಾಜಣ್ಣ ಅವರೇ, ನಮ್ಮ ಚಲನಚಿತ್ರ ನಟರು, ನಮ್ಮೆಲ್ಲರೂ ಹಿರಿಯರು, ವೇದಿಕೆ ಮೇಲೆ DC ಅವರು, AC ಅವರು ಎಲ್ಲ ಅಧಿಕಾರಿಗಳು ಕೂತಿದ್ದಾರೆ. ತಾವೆಲ್ಲ ಇದ್ದೀರಿ. ನಾನೇನು ಮಾತಾಡೋಕೆ ಹೋಗುದಿಲ್ಲ. ನನಗೇನಂದ್ರೆ ನೆನ್ನೆ ಒಂದು 3-4-5 ಗಂಟೆ ಚನ್ನಪಟ್ಟಣದಲ್ಲಿ ನಮ್ಮ ಜನ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು. ಬಸ್ ಸ್ಟ್ಯಾಂಡ್ ಯಾಕೋ ಆಗಲಿಲ್ಲ, ಅದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತೇಳಿ DK ಶಿವಕುಮಾರ್ ಅವರ ಅಣತಿಯಂತೆ ಸುರೇಶ್ ಅವರು ಲೀಡರ್ಶಿಪ್ ತಗೊಂಡು ಕಾಂಟ್ರಾಕ್ಟರ್ ಕರೆದು ನೆನ್ನೆ ತೀರ್ಮಾನ ಆಯಿತು. ಇವತ್ತು ಏನು ನಮ್ಮ ಬಸ್ ಸ್ಟ್ಯಾಂಡ್ ಸಮಸ್ಯೆ ಬಗೆಹರಿದಿದೆ. ಅದಕ್ಕೆ ಆದಷ್ಟು ಬೇಗ ಟೆಂಡರ್ ಕರೆದು ನಾವು ಬಾಲಕೃಷ್ಣ ಅವ್ರಿಗೆ ಹೇಳಿದ್ದೀವಿ, ನಮ್ಮ ತಾಲೂಕಲ್ಲಿ 5-6 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳ ಡೇಟನ್ನು ಫಿಕ್ಸ್ ಮಾಡಬೇಕು ಅಂತೇಳಿ. ಅದಕ್ಕೆ ಇವತ್ತು DK ಸುರೇಶ್ ಅವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ತಾಲೂಕಿಗೆ ಆಗಿರ್ತಕ್ಕಂಥದ್ದು ಕಣ್ವಾಕ್ಕೆ ಮತ್ತೊಂದು ಹೊಸ ಲೈನು, ಇಗ್ಲೂರು ಡ್ಯಾಮಿಂದ ಕಣ್ವಾಕ್ಕೆ ಸ್ಟ್ರೈಟ್ ಆಗಿ ನೀರು ತುಂಬಿಸ್ಲಿಕ್ಕೆ ಸುಮಾರು 100 ಚಿಲ್ಲರೆ ಕೋಟಿನಲ್ಲಿ ಸ್ಟ್ರೈಟ್ ಅಕ್ಕಪಕ್ಕ ಇಲ್ಲೂ ಒಂದೇ ಕಣ್ವ ಶಾಶ್ವತವಾಗಿ ನೀರು ತುಂಬಿಸೋದು. ಮತ್ತೆ ಕಣ್ವೆಯಿಂದ ಇಡೀ ತಾಲೂಕಿಗೆ ಪೈಪ್ಲೈನ್ ಮುಖಾಂತರ ಕುಡಿಯೋ ನೀರನ್ನ ಕೊಡ್ತಕ್ಕಂಥದ್ದು. ಸುಮಾರು ಒಂದು 2 ಯೋಜನೆ ಸೇರಿದ್ರೆ ಒಂದು 350-400 ಕೋಟಿ ಯೋಜನೆ. ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಚನ್ನಪಟ್ಟಣ UGD ಆಗಿದೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ ಅದಕ್ಕೆ ಕೆಲಸ ಪ್ರಾರಂಭ ಮಾಡಬೇಕು. ಬಸ್ ಸ್ಟ್ಯಾಂಡ್ಗೂ ಕೂಡ ಬೇಗ ಅದಕ್ಕೆ ಫೌಂಡೇಶನ್ ಹಾಕಿಸಿ ಅದಕ್ಕೆ ಹಣದ ಮೂಲದ ಬಗ್ಗೆ ಸುರೇಶ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಒಟ್ಟಾರೆ ಬಾಲಕೃಷ್ಣ ಅವರು ಜಿಲ್ಲೆ ಬಗ್ಗೆ ಹೇಳಿದ್ರೆ ಇಡೀ ಜಿಲ್ಲೆ ಇವತ್ತು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗ್ತಾ ಇರೋದು ಒಂದೇ ಕಾರಣ ಅಂತಂದರೆ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಎಲ್ಲ ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ನನಗನ್ಸುತ್ತೆ, ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇದೊಂದು ಸುವರ್ಣ ಅವಕಾಶ ನಮ್ಮ ಜಿಲ್ಲೆಗೆ. ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮುಂದೆ ಇರ್ತದೆ. ಆ ದೃಷ್ಟಿಯಲ್ಲಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಜನಸಾಮಾನ್ಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ, ಅದು ಹಾಲಾಗ್ಬೋದು, ರೇಷ್ಮೆ ಆಗ್ಬೋದು, ರಸ್ತೆ ಆಗ್ಬೋದು, ಎಲ್ಲ ರೀತಿಯು ಸರ್ವಾಂಗೀಣ ಅಭಿವೃದ್ಧಿಯನ್ನ ಈ ಒಂದು ಅವಧಿಯಲ್ಲಿ ಈ ಜಿಲ್ಲೆ ಕಾಣ್ತದೆ. ಅದಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಮ್ಗೆಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳ್ತಾ, ಬಾಲಕೃಷ್ಣ ಅವರು ಸಚಿವರಾದ ಮೇಲೆ ಬಹಳ ಪಾದರಸದಂತೆ ಓಡಾಡ್ತಾ ಇದ್ದಾರೆ. ಇವತ್ತು ರಜಾ ಆದರೂ ಕೂಡ ಅಧಿಕಾರಿಗಳ ಸಭೆ ಕರೆದು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ದೆಲ್ಲ ಸಹಕಾರ ಅವ್ರಿಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮುಂದೆ ಆದಷ್ಟು ಬೇಗ ಇನ್ನೊಂದು 10-15 ದಿವಸದಲ್ಲಿ ಚನ್ನಪಟ್ಟಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಡೇಟ್ ಫಿಕ್ಸ್ ಮಾಡಿಕೊಡ್ಬೇಕು ಅಂತೇಳಿ ಸುರೇಶ್ ಅವರಲ್ಲಿ ಮತ್ತು ಬಾಲಕೃಷ್ಣರಲ್ಲಿ ಮನವಿ ಮಾಡ್ಕೊಳ್ತಾ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.